ಕೊಡಗಿನಲ್ಲಿ ಕಾಡಾನೆಗಳ ಉಪಟಳ ಮತ್ತೆ ಮಿತಿ ಮೀರಿದೆ. ಅರಣ್ಯದಲ್ಲಿ ಆಹಾರ ಸಿಗದೆ ಕಾಫಿ ತೋಟಗಳಿಗೆ ಲಗ್ಗೆ ಇಡ್ತಾ ಇರೋ ಕಾಡಾನೆಗಳು ನಿರ್ಭಯದಿಂದ ಓಡಾಡ್ತಿವೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕೊಡಗಿನಲ್ಲಿ ಕಾಡಾನೆಗಳ ಉಪಟಳ, ಆಹಾರ ಅರಸಿ ಬಂದ ಗಜಪಡೆ ದಾಳಿ. ಕೊಡಗಿನಲ್ಲಿ ಹಲವಾರು ವರ್ಷಗಳಿಂದ ಆನೆ ಮಾನವನ ಸಂಘರ್ಷಕ್ಕೆ ಮಿತಿಯೇ ಇಲ್ಲದಂತೆ ಆಗಿದೆ. ಅದರಲ್ಲೂ ರಾತ್ರಿ ವೇಳೆಯಲ್ಲಿ ಕಾಫಿ ತೋಟಗಳಿಗೆ ಲಗ್ಗೆ ಇಡುತ್ತಿದ್ದ ಆನೆಗಳು ಇದೀಗ ಹಗಲಿನಲ್ಲೇ ಕಾಡಾನೆಗಳು ಆನೆ ಕಂದಕವನ್ನೇ ತಮ್ಮ ರಾಜಮಾರ್ಗವನ್ನಾಗಿ ಮಾಡಿಕೊಂಡಿವೆ. ಅಲ್ಲದೆ ಈಗಾಗಲೇ ಜಿಲ್ಲೆಯಲ್ಲಿ ಕಾಫಿ ಕೊಯ್ಲಿನ ಸಮಯ ಆಗಿರೋದ್ರಿಂದ ನಿತ್ಯ ಕಾಡಾನೆ ದಾಳಿ ಮಾಡುತ್ತಿವೆ. ಇದರಿಂದ ಕಾರ್ಮಿಕರು ಭಯಗೊಂಡಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಗ್ಗುಲ ಗ್ರಾಮದಲ್ಲಿ ಕಾಫಿ ತೋಟ ಸುತ್ತಮುತ್ತ ಕಾಡಾನೆ ಹಿಂಡು ದಾಳಿ ಮಾಡುತ್ತಿವೆ. ಪ್ರಕೃತಿ ವಿಕೋಪ, ಅಕಾಲಿಕ ಮಳೆಯಿಂದ ಉಳಿದ ಬೆಳೆಯನ್ನ ಕಟಾವು ಮಾಡುವ ಸಮಯದಲ್ಲಿ ಕಾಡಾನೆ ಹಿಂಡು ದಾಳಿ ಮಾಡುತ್ತಿವೆ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಯಿಂದ ಮನೆಯಿಂದ ಹೊರಗೆ ಹೋಗಲು ಜನರು, ಮಕ್ಕಳು ಭಯಪಡುವಂತಾಗಿದೆ. ನಿರಂತರವಾಗಿ ಕಾಡಾನೆ ದಾಳಿಯಿಂದ ನಾವೆಲ್ಲ ತುಂಬ ಬೇಸತ್ತಿದ್ದೀವಿ. ಮಳೆಗಾಲದಲ್ಲಿ ಭತ್ತದ ಗದ್ದೆ ಮಾಡಿದಾಗ ಅದಕ್ಕೆ ಬಂದು ಹಾನಿ ಮಾಡಿ ಹೋಗುವಂಥ ವ್ಯವಸ್ಥೆಗಳು. ಈ ಸಲ ಕಾಫಿ ಕುಯ್ಯುವಂಥ ಸಂದರ್ಭದಲ್ಲಿ ಕೂಡ ಬಂದು ಕಾಫಿ ಕುಯ್ಲನ್ನ ಬೆಳೆನ ಹಾಳು ಮಾಡುವಂಥದ್ದು, ಬಾಳೆ ಬೆಳೆನ ಒಂದು ಹಾಳು ಮಾಡಿ ಹೋಗುವಂಥದ್ದು. ಹಾಗಾಗಿ ಕೈಗೆ ಬಂದ ತುತ್ತು ಕೂಡ ಬಾಯಿಗೆ ಬರೆದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಈಗ ಕಾಫಿ ಕುಯ್ಲಿರೋದ್ರಿಂದ ಕಾರ್ಮಿಕರು ಕೂಡ ಬರಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆಲ್ಲ ಯಾವುದಾದೊಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇತ್ತ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಸಮೀಪದ ಅರಣ್ಯ ಇಲಾಖೆಯ ಡಿಪೋದ ಬಳಿ ಕಾಡಾನೆಗಳು ದಾಳಿ ಮಾಡಿವೆ. ಅರಣ್ಯ ಇಲಾಖೆ ನೌಕರರ ಕಾರನ್ನ ಜಖಂಗೊಳಿಸಿವೆ. ಇಲ್ಲಿನ ಕಾಲೋನಿಯ ಮನೆಗೆ ಹಾನಿಗೊಳಿಸಿವೆ. ಗಾಬರಿಗೊಂಡ ಇಲಾಖೆ ಸಿಬ್ಬಂದಿ ಕಾಡಾನೆಯನ್ನ ಓಡಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಘಟನೆಯಿಂದ ಮತ್ತಷ್ಟು ಗಾಬರಿಗೊಂಡ ಕಾಡಾನೆ ಹಿಂಡು ಅರಣ್ಯ ಇಲಾಖೆಯ ಬೃಹತ್ ಗಾತ್ರದ ಕಬ್ಬಿಣದ ಗೇಟನ್ನ ಮುರಿದು ಪ್ರವೇಶಿಸಿವೆ. ಬಳಿಕ ಕಾಡಾನೆಯ ಹಿಂಡನ್ನ ಸ್ಥಳೀಯರ ಸಹಾಯದಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಸಮೀಪದ ಅರಣ್ಯಕ್ಕೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಡಾನೆಗಳದ್ದು ಭಾಳ ಹಾವಳಿ ಇದೆ. ನಮಗೆ ಹೊರಗೆ ಹೋಗ್ಲಿಕ್ಕೂ ಭಾಳ ಕಷ್ಟ. ರಾತ್ರಿ 6 ಗಂಟೆ ಆಯಿತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡೇ ಹೋಗ್ಬೇಕು. ಆನೆ ಬರ್ಬೋದಾ, ಆನೆ ಎಲ್ಲಿದೆ ಅಂತ. ಆಯಿತಾ, ಭಾಳ ಕಷ್ಟ ಇದೆ ಈ ಕಡೆ. ಅದರದ್ದು ಕಾಟ ಹೇಗಿದೆ ಅಂತ ಹೇಳಿದ್ರೆ, ತೋಟದಲ್ಲಿ ಜನರು ಒಂದು ಮನುಷ್ಯರು ಬರಲ್ಲ. ಎಟ್ ಪ್ರೆಸೆಂಟ್ ಕಾಫಿ ಕುಯ್ಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಅವ್ರು ಹೇಳ್ತಾರೆ ಬಂದರೆ ನಾವು ನಿಲ್ಲಬೇಕು. ಅಲ್ಲಿ ನಮಗೆ ಯಾರಾದರೂ ಕಾಯಿಯನ್ನು ನಮಗೆ ಸೇಫ್ಟಿ ಕೊಡಿ ಅಂತ ಕೇಳ್ತಾರೆ. ಅದನ್ನು ಯಾವ ಥರ ಪರಿಹಾರ ಇದು ಸಿಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಇನ್ನು. ಒಟ್ಟಲ್ಲಿ ಕೊಡಗಿನ ಕಾಡಂಚಿನ ಗ್ರಾಮಗಳಲ್ಲಿ ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಾನೆ ದಾಂಧಲೆಗಳು ಹೆಚ್ಚಾಗಿವೆ. ಜಿಲ್ಲೆಯ ಗ್ರಾಮೀಣ ಭಾಗದ ಜನರು ಹೈರಾಣಾಗಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.